ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇರಾನ್ ಇಸ್ರೇಲ್ ವಾರ್, ಭಾರತಕ್ಕೆ ಕಚ್ಚಾ ತೈಲದ ಹೊಡೆತ. ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿದೆ ಇರಾನ್. ಭಾರತದಲ್ಲಿ ಕಚ್ಚಾ ತೈಲ ಕೊರತೆ ಆಗದಂತೆ ಮುಂಜಾಗ್ರತಾ ಕ್ರಮವನ್ನ ಈಗ ಕೈಗೊಳ್ಳಲಾಗ್ತಾ ಇದೆ. ತೈಲ ಕಂಪನಿಗಳ ಜೊತೆ ಕಳೆದ 48 ಗಂಟೆಗಳಲ್ಲಿ ನಿರಂತರವಾದಂತಹ ಸಭೆಯನ್ನ ಮಾಡಲಾಗ್ತಾ ಇದೆ. ಪರ್ಯಾಯ ಮಾರ್ಗದ ಬಗ್ಗೆ ಪೆಟ್ರೋಲಿಯಂ ಇಲಾಖೆ ಚರ್ಚೆಯನ್ನು ಕೂಡ ನಡೆಸ್ತಾ ಇದೆ. ಹಾರ್ಮುಜ್ ಪರ್ಯಾಯವಾಗಿ ತೈಲ ಸಾಗಾಟಕ್ಕೆ ಬೇರೆ ಮಾರ್ಗ ಹುಡುಕೊಳ್ಳಲಾಗ್ತಾ ಇದೆ. ದಕ್ಷಿಣ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗವಾಗಿ ಕಚ್ಚಾ ತೈಲವನ್ನು ಸಾಗಾಟ ಮಾಡಬೇಕು, ಅದರ ಒಂದು ಸಾಧ್ಯತೆ ಬಗ್ಗೆ ಚರ್ಚೆ ನಡೀತಾ ಇದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ನೋಡಿ, ಕಚ್ಚಾ ತೈಲಕ್ಕೂ ಕೂಡ ಅಭಾವ ಆಗಬಹುದು ಅಥವಾ ಬೆಲೆ ಏರಿಕೆ ಆಗಬಹುದು, ಜನ ಸಂಕಷ್ಟಕ್ಕೆ ಸಿಲುಕಬಹುದು ಅನ್ನೋ ಆತಂಕ ನಮ್ಮ ದೇಶಕ್ಕೆ ಕಾಡ್ತಾ ಇದೆ. ಹೀಗಾಗಿ ಹೊಸ ವ್ಯಾಪಾರ ವಹಿವಾಟು ಅಥವಾ ಕಚ್ಚಾ ತೈಲ ಸಾಗಾಟಕ್ಕೆ ಪರ್ಯಾಯವಾದಂಥ ಮಾರ್ಗವನ್ನು ಹುಡುಕೊಳ್ಳಿಕ್ಕೆ ನಿರಂತರ ಸಭೆ ಪೆಟ್ರೋಲಿಯಂ ಇಲಾಖೆಯಿಂದ. ಚಂದ್ರಮೋಹನ್. ಹೌದು ಮಧುಸೂದನ್, ಮುಖ್ಯವಾಗಿ ಭಾರತಕ್ಕೆ ಬರುವಂತಹ ಕಚ್ಚಾ ತೈಲದಲ್ಲಿ 40% 50% ಪ್ರಮಾಣದ ಕಚ್ಚಾ ತೈಲ ಮುಖ್ಯವಾಗಿ ಹರ್ಮುಜ್ ಜಲಸಂಧಿಯ ಮೂಲಕವೇ ಬರ್ತಾ ಇತ್ತು. ಹರ್ಮುಜ್ ಜಲಸಂಧಿಯ ಮೂಲಕವೇ ಗಲ್ಫ್ ರಾಷ್ಟ್ರಗಳಿಂದ ಕಚ್ಚಾ ತೈಲ ಭಾರತಕ್ಕೆ ಸಾಗಣೆ ಆಗ್ತಾ ಇತ್ತು. ಈಗ ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಇರಾನ್ನ ನಿಯಂತ್ರಣದಲ್ಲಿದೆ. ಈಗ ಕಳೆದ 3-4 ದಿನಗಳಿಂದ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಹರ್ಮುಜ್ ಜಲಸಂಧಿಯ ಮೂಲಕ ಯಾವುದೇ ತೈಲ ಹಡಗುಗಳು ಮತ್ತು ಟ್ಯಾಂಕರ್ಗಳ ಸಾಗಾಟಕ್ಕೆ ನಾವು ಅನುಮತಿಯನ್ನು ಕೊಡೋದಿಲ್ಲ. ಯಾವುದಾದ್ರೂ ತೈಲ ಟ್ಯಾಂಕರ್ ಹಡಗು ಸಾಗಾಟವನ್ನ ಮಾಡಿದ್ರೆ ನಾವು ಅದಕ್ಕೆ ಬೆಂಕಿಯನ್ನು ಹಚ್ಚುತ್ತೇವೆ ಅಂತೇಳಿ ಇರಾನ್ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದರ ಮಧ್ಯೆ ಕೇವಲ 2 ತೈಲ ಟ್ಯಾಂಕರ್ ಹಡಗುಗಳು ಮಾತ್ರವೇ ಕಳೆದ 3-4 ದಿನಗಳಲ್ಲಿ ಸಂಚಾರವನ್ನು ಮಾಡಿವೆ. ಭಾರತದ ಸುಮಾರು 300-400 ತೈಲ ಟ್ಯಾಂಕರ್ಗಳು ಹಡಗುಗಳು ಕೂಡ ಈಗ ಹರ್ಮುಜ್ ಜಲಸಂಧಿಯ ಬಳಿನಲ್ಲೇ ಸಿಲುಕಾಕೊಂಡಿವೆ. ಇವುಗಳ ಸಂಚಾರಕ್ಕೆ ಈಗ ಇರಾನ್ ಅವಕಾಶ ಕೊಡ್ತಾ ಇಲ್ಲ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಭಾರತದಲ್ಲಿ ಕಚ್ಚಾ ತೈಲ ಮತ್ತು ಪೆಟ್ರೋಲ್ ಡೀಸೆಲ್ನ ಕೊರತೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಆದ್ರೆ ಈಗ ಭಾರತದ ಬಳಿ ತೈಲ ಸಂಗ್ರಹಗಾರಗಳ ಬಳಿ 50-60 ದಿನಕ್ಕಾಗುವಷ್ಟು ಕಚ್ಚಾ ತೈಲ, ಪೆಟ್ರೋಲಿಯಂ, ಡೀಸೆಲ್ ಇದೆ. ಹಾಗಾಗಿ ಮುಂದಿನ 2 ತಿಂಗಳವರೆಗೂ ಕೂಡ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ನ ಕೊರತೆ ಆಗೋದಿಲ್ಲ. ಹಾಗಂತೇಳಿ ಭಾರತ ಈಗ ಕಚ್ಚಾ ತೈಲದ ಸಾಗಣೆಯನ್ನ, ಪೂರೈಕೆಯನ್ನ, ಸಂಗ್ರಹವನ್ನ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪರ್ಯಾಯ ಮಾರ್ಗಗಳ ಮೂಲಕ ಕಚ್ಚಾ ತೈಲವನ್ನು ತರಿಸಿಕೊಳ್ಳಿಕ್ಕೆ, ಆಮದು ಮಾಡಿಕೊಳ್ಳಿಕ್ಕೆ ಈಗ ಮಾರ್ಗೋಪಾಯಗಳ ಬಗ್ಗೆನೂ ಕೂಡ ಕೇಂದ್ರದ ಪೆಟ್ರೋಲಿಯಂ ಇಲಾಖೆ ತೈಲ ಕಂಪನಿಗಳೊಂದಿಗೆ ನಿರಂತರವಾಗಿ ಚರ್ಚೆ ನಡೆಸ್ತಾ ಇದೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗಳೊಂದಿಗೂ ಕೂಡ ಚರ್ಚೆ ನಡೆಸ್ತಾ ಇದೆ ಮತ್ತು ವಿದೇಶಿ ಸರ್ಕಾರಗಳೊಂದಿಗೂ ಕೂಡ ಚರ್ಚೆ ನಡೆಸ್ತಾ ಇದೆ. ಈಗ ಹರ್ಮುಜ್ ಜಲಸಂಧಿಗೆ ಪರ್ಯಾಯವಾಗಿ ಯಾವ ಮಾರ್ಗದ ಮೂಲಕ ಕಚ್ಚಾ ತೈಲವನ್ನ ಗಲ್ಫ್ ರಾಷ್ಟ್ರಗಳಿಂದ ಭಾರತಕ್ಕೆ ತರಿಸಿಕೊಳ್ಳಬಹುದು ಅನ್ನುವ ಚರ್ಚೆ ನಡೀತಾ ಇದೆ. ಇದಕ್ಕೆ ಪರ್ಯಾಯ ಮಾರ್ಗ ಅಂದ್ರೆ ಹರ್ಮುಜ್ ಜಲಸಂಧಿಗೆ ಇರುವಂತಹ ಪರ್ಯಾಯ ಮಾರ್ಗ ಅಂದ್ರೆ ದಕ್ಷಿಣ ಆಫ್ರಿಕಾದ ಬಳಿ ಇರತಕ್ಕಂಥ ಕೇಪ್ ಆಫ್ ಗುಡ್ ಹೋಪ್ ಜಾಗದ ಮೂಲಕವಾಗಿ ಕಚ್ಚಾ ತೈಲವನ್ನು ಭಾರತಕ್ಕೆ ತರಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ಈಗ ಕೇಪ್ ಆಫ್ ಗುಡ್ ಹೋಪ್ ನ ಸ್ಥಳದ ಮೂಲಕ ಕಚ್ಚಾ ತೈಲವನ್ನು ಭಾರತಕ್ಕೆ ತರಿಸಿಕೊಳ್ಬೇಕು ಅಂತಂದ್ರೆ ತೈಲ ಹಡಗುಗಳಿಗೆ, ಟ್ಯಾಂಕರ್ಗಳಿಗೆ ಹೆಚ್ಚಿನ ಇನ್ಸೂರೆನ್ಸ್ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ ಮತ್ತು ಸಾಗಣೆ ವೆಚ್ಚ ಜಾಸ್ತಿ ಆಗುತ್ತೆ ಮತ್ತು ಹೆಚ್ಚಿನ ಸಮಯವನ್ನು ಕೂಡ ತೆಗೆದುಕೊಳ್ಳುತ್ತೆ. ಹೀಗಾಗಿ ಈ ಒಂದು ಆಯ್ಕೆಯ ಬಗ್ಗೆನೂ ಕೂಡ ಕೇಂದ್ರದ ಪೆಟ್ರೋಲಿಯಂ ಇಲಾಖೆ ಈಗ ಗಂಭೀರವಾಗಿ ಚಿಂತನೆಯನ್ನ, ಚರ್ಚೆಯನ್ನು ಕೂಡ ನಡೆಸ್ತಾ ಇದೆ. ಒಂದು ವೇಳೆ ಹೆಚ್ಚಿನ ಹಣ ಪಾವತಿ ಮಾಡಾದ್ರೂ ಸರಿ ಭಾರತಕ್ಕೆ ಕಚ್ಚಾ ತೈಲವನ್ನು ತರಿಸಿಕೊಳ್ಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರ್ಬೋದು. ಜೊತೆಗೆ ನಮ್ಮ ಭಾರತದ ಮಿತ್ರ ರಾಷ್ಟ್ರ ಆಗಿರ್ತಕ್ಕಂತಹ ರಷ್ಯಾ ದೇಶದಿಂದಲೂ ಕೂಡ ಮೊದಲಿನಿಂದಲೇ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುವ ಸಾಧ್ಯತೆಯ ಬಗ್ಗೆನೂ ಕೂಡ ಈಗ ಭಾರತ ಗಂಭೀರವಾಗಿ ಚರ್ಚೆಯನ್ನು ನಡೆಸ್ತಾ ಇದೆ. ರಷ್ಯಾ ಕಡಿಮೆ ಬೆಲೆಗೆ ಭಾರತಕ್ಕೆ ಕಚ್ಚಾ ತೈಲವನ್ನು ಕೊಡುತ್ತೆ. ಆದರೆ ಅಮೆರಿಕದ ಒತ್ತಡದ ಕಾರಣದಿಂದಾಗಿ ಭಾರತ ಸರ್ಕಾರ ಈಗ ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇದ್ದಂತಹ ಕಚ್ಚಾ ತೈಲದ ಪ್ರಮಾಣವನ್ನು ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡಿದೆ. ಆದ್ರೀಗ ಜಾಗತಿಕವಾಗಿ ಬದಲಾದಂತಹ ಪರಿಸ್ಥಿತಿ, ಯುದ್ಧ, ಸಂಘರ್ಷದ ಕಾರಣದಿಂದಾಗಿ ಹರ್ಮುಜ್ ಜಲಸಂಧಿ ಮತ್ತು ಗಲ್ಫ್ ರಾಷ್ಟ್ರಗಳಿಂದ ತೈಲವನ್ನು ತರಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅಂತಿಮವಾಗಿ ಮಿತ್ರ ರಾಷ್ಟ್ರಕ್ಕೆ ಮೊರೆ ಹೋಗಬೇಕಾದಂತಹ ಪರಿಸ್ಥಿತಿ ಕೂಡ ಭಾರತಕ್ಕೆ ಬರುತ್ತೆ. ರಷ್ಯಾ ಕೂಡ ಭಾರತಕ್ಕೆ ಕಚ್ಚಾ ತೈಲವನ್ನ ಕಡಿಮೆ ಬೆಲೆಯಲ್ಲಿ ಕೊಡಲಿಕ್ಕೆ ಸಿದ್ಧ ಇರೋದ್ರಿಂದ ಅಮೆರಿಕದ ಮನವೊಲಿಸಿ ಈಗ ನಮಗೆ ಗಲ್ಫ್ ರಾಷ್ಟ್ರಗಳಿಂದ ಕಚ್ಚಾ ತೈಲ ಬರ್ತಾ ಇಲ್ಲ ಅಥವಾ ಅಮೆರಿಕದಿಂದ ತರಲಿಕ್ಕೂ ಕೂಡ ನಮ್ಗೆ ಆಗಲ್ಲ ಅಥವಾ ವೆನಿಜುವೆಲಾದಿಂದ ಕೂಡ ಕಚ್ಚಾ ತೈಲವನ್ನು ಈಗಿನ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಿಮವಾಗಿ ನಾವು ರಷ್ಯಾದಿಂದಲೇ ತೆಗೆದುಕೊಳ್ತೇವೆ ಅಂತೇಳಿ ಅಮೆರಿಕದು ಕೂಡ ಮನವೊಲಿಸಿನೇ ರಷ್ಯಾದಿಂದಲೇ ಕಚ್ಚಾ ತೈಲವನ್ನು ಕೂಡ ಆಮದು ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಕೂಡ ಬರ್ಬೋದು. ಹಾಗಾಗಿ ಭಾರತದಲ್ಲಿ ಈ ಒಂದು ಯುದ್ಧ, ಸಂಘರ್ಷದ ಜಾಗತಿಕ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ತೈಲದ ಕೊರತೆ ಆಗದಂತೆ ಈಗ ಸಾಕಷ್ಟು ಪರ್ಯಾಯ ಕ್ರಮಗಳ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರ ಗಂಭೀರವಾಗಿ ಚರ್ಚೆಯನ್ನ ನಡೆಸ್ತಾ ಇದೆ. ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.